ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಂತಂದರೆ ಇವತ್ತು ಹನುಮ ಜಯಂತಿ. ಸೊ ಎಲ್ಲರಿಗೂ ಹನುಮ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ಹನುಮನ್ನ ಬೇಡ್ಕೊಳ್ಳಿ, ಒಳ್ಳೆಯದಾಗಲಿ ಜೀವನದಲ್ಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಬೇಡ್ಕೊತೀನಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು. ಸೊ ತಡ ಮಾಡ್ದೆಲ್ಲ ಸ್ಟಾರ್ಟ್ ವೀಡಿಯೋ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಸೊ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಒರೆಸಿ ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಸೊ ನಮ್ಮ ಊರಲ್ಲಿರೋ ಗ್ರಾಮ ದೇವತೆಗೆ ಹೋಮ ಮಾಡ್ತಿದ್ದಾರೆ, ಅಂದರೆ ಪೇಂಟೆಲ್ಲ ಮಾಡಿ ಹೋಮ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು ವಾರದಲ್ಲಿ ನಮ್ಮದು ಊರ ಹಬ್ಬ ಕೂಡ ಸ್ಟಾರ್ಟ್ ಆಗುತ್ತೆ. ಅದರದ್ದು ಫುಲ್ ಸೀರೀಸೇ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ವೆಯ್ಟ್ ಮಾಡ್ತಾಯಿರಿ, ಅದನ್ನೆಲ್ಲ ನೋಡೋದಕ್ಕೆ ತುಂಬ ಮಜವಾಗಿರುತ್ತೆ. ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಕೆಲಸ ಇರೋದ್ರಿಂದ ನಾನೇ ಮೇಯ್ನಾಗೆಲ್ಲ ಮಾಡಬೇಕಾಗಿ, ಅಂದರೆ ಮೇಯ್ನ್ ಅಂತಲ್ಲ, ಕೆಲಸ ಜಾಸ್ತಿ ಇರುತ್ತೆ. ನನಗೆ ವೀಡಿಯೋ ಮಾಡಿಕೊಡೋರು ಯಾರೂ ಇರೋದಿಲ್ಲ, ಅದಕ್ಕೇ ನಾನೇ ಮಾಡಿಕೊಂಡು ಎಲ್ಲ ನಾನೇ ಮ್ಯಾನೇಜ್ ಮಾಡಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ತೋರಿಸ್ತೀನಿ ಏನೇನು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಇವಾಗ ದೇವಸ್ಥಾನದ ಹತ್ರ ಹೋಗೋಣ, ಆಲ್ರೆಡಿ ಲೇಟ್ ಆಗಿದೆ. ಹೋಮಕ್ಕೆ ಹೋಗಿ ಅಟೆಂಡ್ ಮಾಡಿ ಬರೋಣ. ಲೆಟ್ಸ್ ಗೋ. ನಾನಿಲ್ಲಿ ನಮ್ಮ ಮನೆ ಮುಂದೆಗಡೆ ಇದ್ದೀನಿ. ಸೊ ಶಾರ್ಟ್ಕಟಲ್ಲಿ ಹೋಗ್ತಾಯಿದ್ದೀನಿ. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೆಲ್ಲ ತಂತಿಗಳಿದ್ದಾವೆ. ನಾನು ಸಾರಿ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಈ ಕೋಳಿ ನೋಡಿ ಹೆಂಗಿದೆ, ಯಪ್ಪ ಇಷ್ಟಪ್ಪ, ನಂಗೆ ಭಯನೇ ಆಗೋಯ್ತು ಯಪ್ಪ. ನೋಡಿ ಅದೇ ದೇವಸ್ಥಾನ. ಸೊ ಲೆಟ್ಸ್ ಗೋ. ಸೊ ಹೇಳಿದ್ರು 8 ಗಂಟೆಗೆಲ್ಲ ಹೋಮ ಸ್ಟಾರ್ಟ್ ಆಗುತ್ತೆ, ಬೇಗನೆ ಬನ್ನಿ ಅಂತ. ನಾನು ಒಂದು 8:30 ಹಂಗೆಲ್ಲ ಹೋಗಿದ್ದೆ. ನೋಡಿದ್ರೆ ಇನ್ನೂ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ತುಂಬ ಲೇಟ್ ಆಯಿತು ಸ್ಟಾರ್ಟ್ ಆಗೋದಕ್ಕೆ. ಸರಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮನೆಗೆ ಹೋಗಿ ಒಂದು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ಬಂದೆ. ವಾಪಸ್ ಬಂದಮೇಲೆ ಹೋಮ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಇವಾಗ ಏನಕ್ಕೆ ಮಾಡ್ತೀರ ಅಂತಂದರೆ ಊರಬ್ಬ ಇದೆಲ್ಲ, ಸೊ ಅದಕ್ಕೆ ಪೇಂಟೆಲ್ಲ ಮಾಡಿಸಿ ಮತ್ತು ಹೋಮ ಮಾಡ್ತಿದ್ದಾರೆ. ಅಂದರೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಪೇಂಟ್ ಮಾಡಿಸಿದ್ರೆ ಆಬ್ವಿಯಸ್ಲಿ ಎಲ್ಲ ದೇವಸ್ಥಾನದಲ್ಲೂ ಹೋಮ ಮಾಡೇ ಮಾಡ್ತಾರೆ. ಸೊ ಇವರು ಕೂಡ ಹಾಗೆ ಮಾಡ್ತಿದ್ದಾರೆ. ಆ್ಯಂಡ್ ಇದಾದಮೇಲೆ ಗ್ರಾಮ ದೇವತೆದು ಆರತಿ ಎಲ್ಲ ಮಾಡ್ತಾರೆ, ಆರತಿ ಕೂಡ ಇರುತ್ತೆ. ಸೊ ಅದು ಇದೇ ವ್ಲಾಗಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ನಮ್ಮ ಮನೆಗೆ ಕಾರ್ಡ್ಗಳು ಬಂದಿತ್ತು, ಅಂದರೆ ಹಬ್ಬಕ್ಕೆ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು ಕಾರ್ಡನ್ನ ಪ್ರಿಂಟ್ ಮಾಡಿಸಿದ್ರು. ಏನು ಜಾಸ್ತಿ ಏನಿಲ್ಲ, ಒಂದು 100 ಕಾರ್ಡ್ ಪ್ರಿಂಟ್ ಮಾಡಿಸಿದ್ರು. ಈ ಥರ ಎಲ್ಲ ಇದೆ. ಸೊ ಐ ಥಿಂಕ್ ಇಲ್ಲಿ ಊರವರೆಲ್ಲ ಸ್ವಲ್ಪ ಜಾಸ್ತಿ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿಸ್ತಾರೆ. ಬಾಯಲ್ಲಿ ಹೇಳೋದಕ್ಕಿಂತ ಕಾರ್ಡ್ ಕೊಟ್ಬಿಟ್ಟು ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಹೇಳಿಬಿಟ್ಟು ಬರ್ತಾರೆ. ಸೊ ನಮ್ಮ ಮಾವನು ಕಾರ್ಡೆಲ್ಲ ಪ್ರಿಂಟ್ ಮಾಡಿಸಿದ್ರು, ಅದು ಹಾಕಬೇಕಿತ್ತಲ್ಲ. ಸೊ ಅದನ್ನು ನಾನು ಹಾಕ್ತಿದ್ದೆ, ಎಲ್ಲನೂ ನಾನು ಹಾಕಿದೆ. ಒಂದು 10 ಬೀರೇಶ್ ಹಾಕ್ಕೊಟ್ರು, ಅಷ್ಟೇ ಎಲ್ಲ ಮುಗೀತು ಹಾಕಿದ್ದು. ಐ ಥಿಂಕ್ ಇದು ತುಂಬ ದಿನ ಆಗಿದೆ ವ್ಲಾಗ್ ಮಾಡಿ, ಬಟ್ ಇವಾಗ ಹಾಕ್ತಾಯಿದ್ದೀನಿ. ಏನೊಂದು 3-4 ಡೇಸ್ ಆಗಿದೆ ಅಷ್ಟೇ, ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ವಲ್ಲ, ಸೊ ಅದಕ್ಕೆ ಲೇಟ್ ಆಯಿತು. ಸೊ ಗೈಸ್, ನಾನು ಮತ್ತೆ ಅವತ್ತು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಅದ್ರ ನೆಕ್ಸ್ಟ್ 2 ಡೇಸ್ ಆದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೀಡಿಯೋನ. ಇವತ್ತು ಆ್ಯಕ್ಚುಲಿ ಇವತ್ತಿಂದ ಹಬ್ಬ ಸ್ಟಾರ್ಟು, ಆರತಿ ಎಲ್ಲ ಇದೆ ಇವತ್ತು. ಸೊ ಅದಕ್ಕೆ ನಾವು KR ಮಾರ್ಕೆಟಿಗೆ ಬಂದಿದ್ದೀವಿ ಹೂವು ಎಲ್ಲ ತೊಗೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಏನೇನು ತೊಗೊತೀವಿ ಏನು ಅಂತ ತೋರಿಸ್ತೀವಿ, ಬನ್ನಿ ಲೆಟ್ಸ್ ಗೋ. ನಾನು ಎಲ್ಲಿ ಹೋಗ್ತೀನೋ ಬಿಡ್ತೀನೋ, ಬಟ್ ಈ ಹೂವಿನ ಮಾರ್ಕೆಟಿಗೆ ಬಂದ್ರಂತೂ ಕಣ್ಣಿಗೆ ಹಬ್ಬನೇ. ಬಟ್ ಇವತ್ತು ಏನು ಅಷ್ಟೊಂದು ಏನು ಹೂವು ಎಲ್ಲ ಹಾಕಿರಲಿಲ್ಲ. ಬಟ್ ಪ್ರತಿ ಸತಿ ಬಂದಾಗಲೂ ನನಗೆ ಹೂವು ನೋಡೋಕ್ಕೇ ಅರ್ಧ ನಾನು ಬರ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ನಂಗೆ ಅಷ್ಟು ಇಷ್ಟ ಆಗುತ್ತೆ ನೋಡೋದಕ್ಕೆ. ಏನೊಂಥರ ಕಲರ್ಫುಲ್ಲಾಗಿರುತ್ತಲ್ವ, ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಹೂವು ಎಲ್ಲ ನೋಡೋದಕ್ಕೆ. ಅದಕ್ಕೆ ನಾನು ಜೊತೆಗೆ ಬರ್ತೀನಿ. ಆ್ಯಂಡ್
ಸ್ವಲ್ಪ ಬೀರೇಶ್ಗೂ ಹೆಲ್ಪ್ ಆಗಬೇಕಲ್ಲ ಬೇಗ ಬೇಗ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಇಬ್ಬರು ಒಟ್ಟಿಗೆ ಹೋಗಿ ಗಾಡಿನಲ್ಲೇ ತೊಗೊಂಡು ಬಂದುಬಿಡ್ತೀವಿ. ಸೊ ನಾವು ಏನು ತರಕ್ಕೆ ಹೋಗಿದ್ವಿ ಅಂದರೆ ಸುಗಂಧರಾಜ ಹೂವು ಅಂದರೆ ಆರತಿ ಕಟ್ಟೋದಕ್ಕೆ ನಾವು ಸುಗಂಧರಾಜನೇ ಯೂಸ್ ಮಾಡೋದು. ಸೊ ಆ ಹೂವು ತರೋದಕ್ಕೆ ಹೋಗಿದ್ವಿ. ಬಟ್ ಸ್ಟಾಕ್ ಮೋಸ್ಟ್ಲಿ ಅವರು ನೆನ್ನೆದಿಟ್ಟಿದ್ರು ಅಂತ ಅನಿಸುತ್ತೆ. ಫ್ರೆಶ್ಶಾಗಿ ಯಾವುದೂ ಬಂದಿಲ್ಲ. ಫ್ರೆಶ್ಶಾಗಿ ಬಂದಿದ್ದು ಅಂತಂದರೆ ಇದು ರೆಡ್ ರೋಸ್ ಇರುತ್ತಲ್ಲ, ಅಂದರೆ ಸಣ್ಣ ಬಟನ್ ರೋಸ್ ಅಂತ ಹೇಳ್ತಾರಲ್ಲ, ಅದು ಬಂದಿತ್ತು. ಮತ್ತು ಶಾಮಂತಿಗೆ ಹೂವು ಬಂದಿತ್ತು. ಬಟ್ ಅದನ್ನೆಲ್ಲ ಯೂಸ್ ಮಾಡಲ್ವಲ್ಲ ಆರತಿ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಸುಗಂಧರಾಜ ತೊಗೊಳೋದಕ್ಕೆ ಅಂತ ಸುಮಾರು ಅಂಗಡಿ ಹುಡುಕಿದ್ವಿ. ಕೊನೆಗೆ ಈ ಅಂಗಡಿನಲ್ಲಿ ಸಿಕ್ತು. ಬಟ್ ತುಂಬ ಚಿಕ್ಕದಿತ್ತು ಆ್ಯಂಡ್ ಸ್ವಲ್ಪ ಫ್ರೆಶ್ ಆಗಿತ್ತು. ಸರಿ ಅಂತ ತೊಗೊಂಡ್ವಿ. ಅದೇ 2 kg ಆಗೋಷ್ಟು ತೊಗೊಂಡ್ವಿ. 1.5 kg ಆದರೆ ಸಾಕು ಒಂದು ಆರತಿ ಕಟ್ಟೋದಕ್ಕೆ. ಸೊ ಅದೆಲ್ಲ ಆದಮೇಲೆ ಬಿಡಿ ಹೂವು ತೊಗೊಂಡ್ವಿ. ಕನಕಾಂಬ್ರ ಸಿಕ್ಕಾಪಟ್ಟೆ ರೇಟ್ ಇದೆ ಕನಕಾಂಬ್ರ ಅಂತೂ. ಆ್ಯಂಡ್ ಇಲ್ಲಿ ರೋಸ್ ತೊಗೊಳಕ್ಕೆ ಬಂದ್ವಿ. ಇದು 2 ಕಟ್ಟು ತೊಗೊಬೇಕಾಗಿತ್ತು ನಾವು, ಬಟ್ ಒಂದೇ ಕಟ್ಟು ತೊಗೊಂಡ್ವಿ. ಸ್ವಲ್ಪ ಬರೋಷ್ಟೊತ್ತಿಗೆ ಎಲ್ಲ ಉದ್ರೋಗಿತ್ತು. ಅಂದರೆ ಬಿಸಿಲಿಗೆ ಗೊತ್ತಲ್ವ ನಿಮಗೇ ಎಷ್ಟು ಬಿಸಿಲಿದೆ. ಬರೋಷ್ಟೊತ್ತಿಗೆ ಸ್ವಲ್ಪ ಉದ್ರೋಗಿತ್ತು. ಹಂಗೂ ತೊಗೊಬಂದು ನೀರಲ್ಲಿ ಇಟ್ಟಿದ್ದೆ, ಆದರೂ ಅದು ಇರೋದು ಕಷ್ಟನೇ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ದಿಂಡೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿಟ್ಟಿದ್ರು ಅಂತ. ನನಗಂತೂ ತುಂಬ ಆಸೆ ಆಗೋಯ್ತು ತೊಗೊಬೇಕು ಅಂತ. ಬಟ್ ಇನ್ನೂ 2 ಆರತಿ ಇದೆಯಲ್ಲ, ಸೊ ಅದಕ್ಕೆ ತೊಗೊಳ್ಳೋಣ. ಇವಾಗ ಹೆಂಗೋ ಮನೆಯಲ್ಲೂ ಸ್ವಲ್ಪ ಹೂವು ಆಯಿತು, ಅದನ್ನೇ ಕಟ್ಕೊಡ್ತೀನಿ ಅಂತ ಹೇಳಿದ್ರು ಅತ್ತೆ. ಸರಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಓಕೆ ಅಂತ ವಾಪಸ್ ಬಂದೆ. ನೋಡೋಣ ನೆಕ್ಸ್ಟ್ ಸಂಡೇ ಹೋಗ್ತೀವಲ್ಲ ಆವಾಗೂ ಒಂದು ಸ್ವಲ್ಪ ತೊಗೊಬೇಕು. ಮತ್ತು ಮಂಡೇ ಅಲ್ಲ ಟ್ಯೂಸ್ಡೇಗೂ ಸ್ವಲ್ಪ ತೊಗೊಬೇಕು. ಆ್ಯಂಡ್ ರೋಸ್ ಕೂಡ ಬೇಕಾಗಿತ್ತು. ಅದೇ ಸುಗಂಧರಾಜ ಜೊತೆ ರೋಸ್ ಕೂಡ ಕಟ್ತೀವಿ, ಅಂದರೆ ಬಟನ್ ರೋಸು. ಸೊ ಅದನ್ನು ಕೂಡ ಇಲ್ಲೇ ತೊಗೊತಾ ಇದ್ದೀವಿ. ಇದು ಸಿಕ್ಕಾಪಟ್ಟೆ ರೇಟ್ ಇತ್ತು. ಅರ್ಧ ಗಂಟೆಲ್ಲ ನಮ್ಮದು ಶಾಪಿಂಗ್ ಮುಗ್ದಾಯ್ತು. ಅರ್ಧ ಗಂಟೆನೂ ಇಲ್ಲ, ಇನ್ನೂ ಬೇಗನೆ ಆಗೋಯ್ತು. ಹಾಂ ಅಷ್ಟೇ ನೋಡಿ, ಇನ್ನೇನು ಗೊತ್ತು, ಅಷ್ಟೇ ಹೇಳಿದ್ದು ಅವರು. ನಾನು ಅದನ್ನೇ ತಾನೇ ಹೇಳಿದ್ದು. ಮತ್ತೆ ತಗೋಬೇಕು ತಾನೆ ಬಿಡಿ ಹೂವು ಕಟ್ಟಿರೋದು. ನಾನು ಯಾವಾಗ ದುಡ್ಡು ಹೇಳಿದೆ ನಿನ್ಗೇನು ಲೂಸಾ? ಸೊ ನಮ್ದಂತೂ ಬೇಗನೆ ಶಾಪಿಂಗ್ ಮುಗೀತು. ಆಗ ಹೊರಡ್ತಾ ಇದ್ದೀವಿ. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಇಷ್ಟು ಬೇಗ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇರೋದು. ಅರ್ಧ ಗಂಟೆ ಅಷ್ಟೇ ತೊಗೊಂಡಿದ್ದು. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಅದಕ್ಕೆ ನಾವು ಫಲೂಡ ತಿನ್ನಕ್ಕೆ ಎಷ್ಟು ಬಿಸಿಲು ಅಂದರೆ ಅಪ್ಪ. ಹೆಂಗಿದೆ? ಸೊ ಮತ್ತೆ ಮನೆಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಮನೆಗೆ ಬಂದು ತುಂಬ ಹೊತ್ತಾಯಿತು. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಬಿಕಾಸ್ ಗಾಡೀಲಿ ಹೋಗ್ತಾ ಬರ್ತಾ 2 ಟೈಮ್ನೂ ನಿದ್ದೆ ಸಿಕ್ಕಾಪಟ್ಟೆ ಎಳಿತಾಯಿತ್ತು, ಯಾಕಂತ ಗೊತ್ತಿಲ್ಲ. ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದಿದ್ದೀನಿ. ಇನ್ನು ಹೂವು ಎಲ್ಲ ಕಟ್ಟಬೇಕು, ಆರತಿ ರೆಡಿ ಮಾಡ್ಕೊಬೇಕು. ಆಲ್ರೆಡಿ 4 o'clock ಆಗಿದೆ. ಏನೋ 6 o'clock ಹೊರಡಿಸ್ತಾರೆ ಅಂತ ಹೇಳಿದ್ರು. ಬಟ್ ಲೇಟ್ ಆಗುತ್ತೆ ಐನೋ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಮತ್ತೆ ಏನದು ಖಾರದ ಪುಡಿ ಎಲ್ಲ ಬೀಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅವ್ರ ಫ್ರೆಂಡ್ ಜೊತೆಗೆ. ಸೊ ಅವ್ರು ಬಂದಮೇಲೆ ಹೂವು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡೋಣ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನೆನ್ನೆನೇ ನಾನು ಸ್ಯಾರಿ ಎಲ್ಲ ಪ್ಲೀಟಿಂಗ್ ಅಂದರೆ ಜಸ್ಟ್ ಸೆರೆಗೆ ಮಾತ್ರ ಪ್ಲೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರಂಟೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಯಾವ ಥರ ರೆಡಿ ಆಗ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತಿನ ಆರತಿ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಆರತಿ ಹೊರೋಳು ನಾನೇ ಆಗಿರೋದ್ರಿಂದ ವೀಡಿಯೋ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಯಾರಾದರೂ ಸಿಕ್ಕಿದ್ರೆ ಅವ್ರ ಕೈಲಿ ಕೊಡ್ತೀನಿ ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ನಾನು ಆರತಿ ಇಟ್ಕೊಂಡು ವೀಡಿಯೋ ಮಾಡೋದೆಲ್ಲ ಕಷ್ಟ ಆಗುತ್ತೆ, ಗೊತ್ತಿಲ್ಲ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಅದು ಒಂದು ಏನಾದರೂ
ಐಡಿಯಾ ಮಾಡಬೇಕು. ಬಿಕಾಸ್ ವೀರೇಶ್ ಆಗಲಿ ನನಗೆ ಜೊತೆ ವಿಡಿಯೋ ತೆಗಿಯೋಕ್ಕಾಗಲಿ ಯಾರೂ ಇಲ್ಲ, ಒಬ್ಬಳೇ ಇರೋದ್ರಿಂದ ನಾನೇ ಮಾಡ್ಕೊಳ್ಬೇಕು. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಯಾಕಂದರೆ ನಾನು ಈ ಸತಿ ಊರಬ್ಬನ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಿಲಮ್ ಮಾಡಿ ಇಟ್ಕೊಂಡ್ರೆ ನಮಗೆ ಮುಂದಕ್ಕೆ ಒಂದಿನ ನೋಡಿದಾಗ ಈ ಥರ ಆಗಿತ್ತು ಅಂತ ಅಂದ್ಬಿಟ್ಟು ನೆನಪಾಗತ್ತೆ. ಸೊ ಲಾಸ್ಟ್ ಇಯರ್ ಕೂಡ ಹಬ್ಬ ಆಗಿತ್ತು. ಅವಾಗ ನಾನೇನೋ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಬಿಕಾಸ್ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ. ಬಿಕಾಸ್ ಅದು ನನ್ನ ಮದುವೆ ಆಗಿದ್ದು ಫಸ್ಟ್ ಇಯರ್ ಹಬ್ಬ ಬಿದ್ದಿತ್ತಲ್ವ, ಸೊ ಅಷ್ಟು ಕಂಫರ್ಟೇಬಲ್ ಆಗಿರಲಿಲ್ಲ. ಬಟ್ ಇವಾಗ ಐ ಆಮ್ ಮಚ್ ಮೋರ್ ಕಂಫರ್ಟೇಬಲ್. ಆ್ಯಂಡ್ ಯಾರು ಮುಂದೆ ಬೇಕಾದರೂ ನಾನು ಮಾತಾಡೋ ಥರ ಇದ್ದೀನಿ, ವಿಡಿಯೋ ಮಾಡೋ ಥರ ಇದ್ದೀನಿ. ಸೊ ಐ ಡೋಂಟ್ ಕೇರ್ ಅನ್ನೋದಕ್ಕಿಂತ ಆ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಸೊ ಯಾರಿದ್ರೂ ಮಾತಾಡ್ತೀನಿ, ಯಾರಿಲ್ಲ ಅಂದರೂ ಮಾತಾಡ್ತೀನಿ. ಸೊ ಆ ಥರ. ಬಟ್ ಆದರೂ ಸ್ವಲ್ಪ ಹೊರಗಡೆ ಹೋದಾಗ ಸ್ವಲ್ಪ ಒಂಥರ ಅಂತ ಅನಿಸುತ್ತೆ. ನೋಡೋಣ ಹೇಗೋಗುತ್ತೆ ಅಂತ ಈ ಸತಿ ಹಬ್ಬದ್ದು ವ್ಲಾಗು. ಸೊ ಇವತ್ತೊಂದು ಆರತಿ ಆದರೆ ಮತ್ತೆ ಇವತ್ತು ಥರ್ಸ್ಡೇ. ಸೊ ಇವತ್ತೊಂದಾದರೆ ಮತ್ತೆ ಸಂಡೇ ಒಂದಿದೆ. ಅದು ಬಿಟ್ಟರೆ ಥರ್ಸ್ಡೇ ಟ್ಯೂಸ್ಡೇಗೆ ಸಿಕ್ಕಾಪಟ್ಟೆ ಇದ್ದಾವೆ. ಇವತ್ತೊಂದೇ, ಸಂಡೇ ಒಂದೇ. ಟ್ಯೂಸ್ಡೇಗೆ ಒಂದು 5 ಆರತಿ ಏನೋ ಮಾಡಬೇಕು, 5-6 ಆರತಿ ಮಾಡಬೇಕು. ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಜೊತೆಗೆ ಅಡುಗೆನೂ ಮಾಡಿಕೊಂಡು ಆರತಿನೂ ಮಾಡಿಕೊಂಡು ಕಷ್ಟ ಆಗುತ್ತೆ. ಬಟ್ ಟ್ಯೂಸ್ಡೇ ನೈಟ್ಗೆ ಭಟ್ರು ಬರ್ತಾರೆ. ಸೊ ಅವರೇ ಅಡುಗೆ ಮಾಡಿಬಿಡ್ತಾರೆ. ಅದೇನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ನೈಟ್ಗೆ ಅವರೇ ಅಡುಗೆ ಮಾಡ್ತಾರೆ. ಬರೀ ನಾವು ಒಂದು ಆರತಿ ಕಟ್ಕೊಂಡು ರೆಡಿಯಾಗಿ ಹೋಗೋದಷ್ಟೇನೆ. ಏನಂದರೆ ರೆಡಿ ಆಗ್ಬಿಡ್ತೀವಿ. ಬಟ್ ಸಿಕ್ಕಾಪಟ್ಟೆ ಶೆಕೆ, ಸಿಕ್ಕಾಪಟ್ಟೆ ಬೆವರ್ತೀನಿ. ನಾನು ಬೇರೆ ಮೊದಲೇ ಈ ಸಿಲ್ಕ್ ಸ್ಯಾರಿ ಎಲ್ಲ ಹಾಕ್ಕೊಂಡ್ರೆ ಮಾರ್ಕ್ ಹಂಗಂಗೆ ಉಳ್ಕೊಳ್ಳುತ್ತೆ. ಸಿಲ್ಕ್ ಬ್ಲೌಸ್ ಎಲ್ಲ ಹಾಕ್ಕೊಂಡ್ರೆ ಮಾರ್ಕ್ ಹಂಗಂಗೆ ಉಳ್ಕೊಳ್ಳುತ್ತೆ. ಸೊ ನಾನು ಯೂಶ್ವಲಿ ಈ ಥರ ಹಬ್ಬಗಳು ಬಂದಾಗ ಅಂದರೆ ಆರತಿ ಎತ್ಕೊಂಡು ಹೋಗೋ ಟೈಮಲ್ಲೆಲ್ಲ ಸಿಲ್ಕ್ ಸ್ಯಾರಿನ ಯೂಸ್ ಮಾಡೋದೇ ಇಲ್ಲ. ಲಿಟ್ರಲಿ ನಾನು ಯೂಸೇ ಮಾಡಲ್ಲ. ಸಿಲ್ಕ್ ಬ್ಲೌಸ್ ಹಾಕ್ಕೊತೀನಿ. ಈ ಸತಿಯಿಂದ ಸಿಲ್ಕ್ ಬ್ಲೌಸ್ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನೋಡೋಣ ಹೇಗೋಗುತ್ತೆ ಅಂತ. ಸಿಲ್ಕ್ ಸ್ಯಾರಿ ಅಂತೂ ನಾನು ಯೂಸ್ ಮಾಡಲ್ಲ. ಸೆಮಿ ಸಿಲ್ಕ್ ಥರ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊತೀನಿ. ಬಿಕಾಸ್ ಸಿಲ್ಕ್ ಸ್ಯಾರಿ ಏನಂತಂದರೆ ರೋಡಲ್ಲೆಲ್ಲ ನೀರು ಹಾಕಿರ್ತಾರೆ. ಸೊ ನೀರು ಕೊಚ್ಚೆ ಆಗಿರುತ್ತೆ. ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ಆ ಕೊಚ್ಚೆನಲ್ಲಿ ಆರತಿ ಇಟ್ಕೊಂಡು ಸೀರೆನೂ ಇಟ್ಕೊಂಡು ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ನಾನೇನು ಅಂದ್ಕೊಂಡೆ ಓಕೆ ಸ್ಯಾರಿ ಹಾಕೋಣ ಅಂತ ಅಂದ್ಬಿಟ್ಟು ಸೆಮಿ ಸಿಲ್ಕ್ ಹಾಕೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಲಾಸ್ಟ್ ಟೈಮೆಲ್ಲ ಒಂಥರ ಫ್ಯಾನ್ಸಿ ಸ್ಯಾರಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೆ. ಓಕೆ ಈ ಸತಿ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಇದೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಯಾವ ಸ್ಯಾರಿ ಏನು ಎತ್ತ ಅಂತ ಅಂದ್ಬಿಟ್ಟು ರೆಡಿ ಆಗಬೇಕಾದ್ರೆ ಹಾಗೆ ರೆಡಿ ಆಗ್ತಾ ನಿಮ್ಮೆಲ್ಲರಿಗೂ ಯಾವ್ದು ಸ್ಯಾರಿ ನಾನು ಯಾವ ಥರ ರೆಡಿ ಆಗ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಲೈಟಾಗಿ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಸ್ವೆಟ್ ಆಗೋ ರೇಂಜಿಗೆ ಮೇಕಪ್ ನನ್ನ ಮುಖದಲ್ಲಿ ನಿಲ್ಲೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಏನೇ ಸೆಟ್ಟಿಂಗ್ ಸ್ಪ್ರೇ ಹಾಕಿದ್ರು ಅಷ್ಟೇ, ಏನೇ ಫಿಕ್ಸಿಂಗ್ ಸ್ಪ್ರೇ ಹಾಕಿದ್ರು ಅಷ್ಟೇ ನಿಲ್ಲೋದಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಂತ್ರೂ ನನಗೆ ಕ್ಲೀನ್ ಮಾಡ್ಕೊಳ್ಬೇಕಲ್ಲ, ಸ್ವೆಟ್ ಬಂದ್ರೂ ಕ್ಲೀನ್ ಮಾಡಬೇಕಲ್ಲ, ಅಂದರೆ ಟ್ಯಾಪ್ ಮಾಡಬೇಕು. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂದರೆ ನನಗಂತೂ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿದೆ. ಬಿಕಾಸ್ ನಾನು ಯೂಶ್ವಲಿ ಮೇಕಪ್ ಜಾಸ್ತಿ ಮಾಡ್ಕೊಳ್ಳಲ್ಲ. ಬಟ್ ಇದೇನಾದರೂ ಕವರ್ ಮಾಡಿಕೊಂಡ್ರೆ ಮಾಡ್ಕೊಬಹುದು. ಐ ಡೋಂಟ್ ನೋ, ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಐಬ್ರೋ ಕೂಡ ಮಾಡಿಸಿಲ್ಲ, ನನಗೆ ಏನು ಮಾಡೋದು ಗೊತ್ತಿಲ್ಲ. ಬಟ್ ಇದೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ಮಾಡಿಸಿದ್ರೆ ಏನು ಡಿಫೈನ್ಡಾಗಿ ಕಾಣುತ್ತೆ ಒಂದು. ಬಟ್ ನನಗೆ ದಪ್ಪ ಇರಬೇಕು, ಮಾಡಿಸ್ಬಿಟ್ರೆ ಸಣ್ಣ ಕಾಣುತ್ತೆ. ಸೊ ಇನ್ನೂ ಯೋಚನೆ ಮಾಡ್ತಾನೆ ಇದನ್ನು ಮಾಡಿಸಿದ ಬೇಡವಾ ಅಂತ. ಏನು ಮಾಡೋದು ಗೊತ್ತಿಲ್ಲ. ಈಗ ಹೋಗಿ ಮಾಡಿಸ್ಕೊಂಡು ಬಂದುಬಿಡ್ಲ. ನನಗೆ ಹೋಗೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನೋಡೋಣ, ಪಾರ್ಲರ್ ಅವ್ರಿಗೆ ಕಾಲ್ ಮಾಡ್ತೀನಿ. ಇನ್ ಕೇಸ್ ಅವ್ರು ಫ್ರೀ ಇದ್ದಾರೆ ಅಂದರೆ ಈಗ ಪಟ್ಟಂತ ಹೋಗಿ ಮಾಡಿಸ್ಕೊಂಬರ್ತೀನಿ. ಅಲ್ಲೂ ಕೂಡ ವೀಡಿಯೋ ಕ್ಲಿಪ್ಪಿಂಗ್ ತೆಗೆದ್ರೆ ಅದನ್ನು ಹಾಕ್ತೀನಿ. ಓಕೆನಾ? ಸೊ ಅವ್ರಿಗೆ ಕಾಲ್ ಮಾಡ್ತೀನಿ ಫಸ್ಟ್ ಇವಾಗ ಹೋಗಿ. ಆ್ಯಕ್ಚುಲಿ ನಾನು ಪಾರ್ಲರ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮತ್ತೆ ಬಂದುಬಿಟ್ಟು 6 ಗಂಟೆಗೆಲ್ಲ ಶುರು ಮಾಡಿಬಿಡ್ತಾರಂತೆ, ಬೇಗ ಕಟ್ಟಬೇಕು ಅಂತ ಹೇಳಿದ್ರು. ಆಲ್ರೆಡಿ 5:15 5:30 ಆಗಿತ್ತು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಸರಿ ಅಂತ ಅಂದ್ಬಿಟ್ಟು ಏನು ಬೇಗ ಆಗಿಬಿಡುತ್ತಲ್ಲ ಅಂತ ಕಟ್ಟೋದಕ್ಕೆ ಶುರು ಮಾಡ್ಕೊಂಡ್ವಿ ನಾವು. ಇದು ಆರತಿ ನಾವು ಇವಾಗ ಕಟ್ತಾ ಇಲ್ಲ. ಏನು ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಆ ಪಾತ್ರೆನಲ್ಲಿ ನೋಡ್ತಿರ್ಬೋದು, ಸೆಲೋಫನ್ ಟೇಪ್ನ ನೀಟಾಗಿ ಅಂಟಿಸಿ ಅಂದರೆ ಕಟ್ ಮಾಡಿ ಇಟ್ಟಿದ್ವಿ. ಹೂವನ್ನ ಜೋಡಿಸ್ಕೊಂಡು ಅದೇ ಥರನೇ ಸೆಲೋಫನ್ ಟೇಪ್ನ ಅದಕ್ಕೆ ಅಟ್ಯಾಚ್ ಮಾಡೋದಷ್ಟೇ, ಸ್ಟಿಕ್ ಮಾಡೋ ಥರ. ಅದು ಒಬ್ಬರೇ ಮಾಡ್ಕೊಬೋದು, ತುಂಬ ಈಸಿ ಆಗುತ್ತೆ. ಆರತಿನ ಏನದು ದಾರದಲ್ಲಿ ಕಟ್ಟೋದಕ್ಕಿಂತ ಈ ಥರ ಮಾಡ್ಕೊಳ್ಳೋದು ತುಂಬ ಈಸಿ, ತುಂಬ ಬೇಗನೆ ಆಯಿತು ಅಂತ ಹೇಳ್ಬೋದು.
ಸೊ ಇದೇ ಒಂಥರ ಈಸಿ ಅಂತ ಅನ್ನಿಸ್ತು, ಇದೇ ಪೀಸ್ಫುಲ್ ಅಂತ ಅನ್ನಿಸ್ತು. ಅದಾಗಿದ್ದಿದ್ರೆ ತುಂಬ ಬೆನ್ನೋವು ಬರ್ತಿತ್ತು, ತುಂಬ ಟೈಮ್ ತೊಗೊತಿತ್ತು, ಎಷ್ಟೊಂದು ಸತಿ ಸುತ್ತಬೇಕಾಗಿತ್ತು. ಐ ಥಿಂಕ್ ನೀವು ನೋಡಿರ್ತೀರ ಅನ್ಸುತ್ತೆ, ನನ್ನ ಬ್ಲಾಗ್ಸ್ ಎಲ್ಲ ಮುಂಚೆ ನೋಡಿದರೆ ನಾವು ಯಾವ ಥರ ಕಟ್ತೀವಿ ಅಂತ ಅಂದ್ಬಿಟ್ಟು ನೋಡಿರ್ತೀರ. ಸೊ ಇವಾಗ ನಾವೇನು ಮಾಡ್ತಿದ್ವಿ, ಜಸ್ಟ್ ಸ್ಟಿಕ್ ಮಾಡ್ತಾಯಿದ್ದೀವಿ. ಸೊ ಈ ಟೈಪು ಸ್ವಲ್ಪ ಏನದು ಗಟ್ಟಿ ಇದೆ ಆ್ಯಂಡ್ ಬೇಗ ಕಿತ್ಕೊಂಡು ಬರೋದಿಲ್ಲ, ನೀರು ಹಾಕಿದ್ರೂ ಬರೋದಿಲ್ಲ. ಮಾಮೂಲಿ ಸೆಲಫೋನ್ ಟೈಪ್ ಆ ಥರ ಅಲ್ಲ ಇದು. ಬಂದು ನಾನು ಈ ಪೇಂಟ್ ಅಂಗಡಿ ಎಲ್ಲ ಇಟ್ಟಿರ್ತಾರಲ್ಲ, ಆ ಅಂಗಡಿನಲ್ಲಿ ತೊಗೊಂಡು ಬಂದಿದ್ದು. ಏನೊಂದು ರೋಲ್ 30 ರುಪೀಸ್ ಅಷ್ಟೇ. ಸೊ ಒಂದು ಆರ್ತಿಗೆ ಒಂದು ಅರ್ಧ ರೋಲ್ ಅಷ್ಟು ಖರ್ಚಾಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ನಾನಿಲ್ಲಿ ಫಾಸ್ಟಾಗಿ ತೋರಿಸಿದ್ದೀನಿ, ಬಟ್ ಆದರೂ ತುಂಬಾ ಬೇಗ ಕಟ್ಬೋದು. ನನಗಂತೂ ತುಂಬ ಈಸಿ ಅಂತ ಅನ್ನಿಸ್ತು ಆ್ಯಂಡ್ ಜಾಸ್ತಿ ರಿಸ್ಕ್ ತೊಗೊಳ್ಳೋ ಅಂಥದ್ದು ಏನಿರಲಿಲ್ಲ. ಸೊ ಇದು ಬೆಟರ್ ಅಂತ ಅನ್ನಿಸ್ತು. ಯಾರಿಗಾನ ಇದು ಈಸಿ ಅಂತ ಅನ್ಸಿದ್ರೆ ನೆಕ್ಸ್ಟ್ ನಿಮ್ಮ ಹಬ್ಬಗಳಲ್ಲೂ ಟ್ರೈ ಮಾಡಿ, ತುಂಬಾ ಈಸಿಯಾಗಿರುತ್ತೆ. ಆ್ಯಂಡ್ ಟೈಮ್ ಸೇವಿಂಗ್ ಕೂಡ, ತುಂಬ ಜಾಸ್ತಿ ಹೊತ್ತೇನು ಹಿಡಿಯಲ್ಲ. ಏನಂದರೆ ಅದನ್ನು ಏನದು ಟೇಪ್ ಏನಿದೆಯಲ್ಲ ಅದನ್ನು ಕಟ್ ಮಾಡಿ ಈ ಥರ ಒಂದು ಪಾತ್ರೆಗೆ ಅಥವಾ ಒಂದು ಕುಕ್ಕರ್ಗೆ ಏನಾದರೂ ಅಂಟಿಸ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ಫೈನಲಿ ಮಾಡಿಸ್ಬಿಟ್ಟೆ. ದಪ್ಪ ಆಯಿತು, ಸಣ್ಣ ಆಯಿತು, ಇರೋದೆ. ಸೊ ನಾನು ಯಾವ ಮೇಕಪ್ಪು ಹೊಡಿಲ್ಲ, ಏನೂ ಇಲ್ಲ. ಜಸ್ಟ್ ಬ್ಲಷ್ ಹಾಕಿ, ಐ ಶ್ಯಾಡೋ ಹಾಕಿ, ಲಿಪ್ಸ್ಟಿಕ್ಕು, ಐಲೈನರು ಮತ್ತು ಐಬ್ರೋ ಫಿಲ್ಲಿಂಗ್ ಮಾಡಿದ್ದೀನಿ. ಒಂದು ಬೊಟ್ಟಿಟ್ಕೊಂಡಿದ್ದೀನಿ. ಆ್ಯಂಡ್ ಜಡೆ ಮುಂದೆಗಡೆ ಪ್ಲೇಟ್ ಮಾಡಿ ಹಿಂದೆಗಡೆ ಜಸ್ಟ್ ಹಾಗೆ ಬಿಟ್ಟಿದ್ದೀನಿ ಅಷ್ಟೇ. ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕೂದಲು ಟೈ ಮಾಡಿದ್ದೀನಿ. ಸೊ ಇಷ್ಟೇ ನಾನು ರೆಡಿ ಆಗೋದು. ಬಿಕಾಸ್ ತುಂಬ ಸ್ವೆಟ್ ಆಗ್ತೀನಲ್ಲ, ಸೊ ಅದಕ್ಕೆ ಜಾಸ್ತಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಹೀಗೆ ಸಿಂಪಲ್ಲಾಗಿ ಸ್ವೀಟಾಗಿ ಇಟ್ಟಿದ್ದೀನಿ. ಸೊ ಇವಾಗ ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋಬೇಕು. ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ಓಕೆ, ಅವರು ಇನ್ನೇನು ಬರ್ತಾರೆ ಅನ್ನೊಂದು ಹಾಫ್ ಆನ್ ಅವರ್ ಅನ್ನಂಗೆ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತೀನಿ. ಜೊತೆಗೆ ಒಂದು ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ರೆಡಿ ಫುಲ್ ಸೀರೆ ಎಲ್ಲ ಉಟ್ಕೊಂಡು ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ನಿಮಗೆ ಸಿಗ್ತೀನಿ. ಓಕೆ. ನಾನೀಗ ಸ್ಯಾರಿ ಹಾಕ್ಕೊಂಡು ಫುಲ್ ರೆಡಿ ಆಗಿದ್ದೀನಿ. ಸೊ ಇವಾಗ ತೋರಿಸ್ತೀನಿ ಬ್ಯಾಕ್ ಕ್ಯಾಮಲ್ಲಿ ಹೆಂಗೆ ರೆಡಿ ಆಗಿದ್ದೀನಿ ಅಂತ. ಅದಕ್ಕೂ ಮುಂಚೆ ನನ್ನ ಹೇರ್ ಸ್ಟೈಲ್ ನೋಡಿ, ಚೆನ್ನಾಗಿದೆಯಾ? ಹೆಂಗೆ ಕಾಣ್ತಿದೆ? ಹಾಂ, ಇವಾಗ ಕಾಣುತ್ತಲ್ಲ, ಈ ಥರ ಮಾಡ್ಕೊಂಡಿದ್ದೀನಿ ಹೂವನ. ನನಗೆ ಕೂದಲು ಕಮ್ಮಿ ಅಲ್ವಾ, ಅಂದರೆ ತುಂಬ ಸಣ್ಣ ಅಲ್ವಾ, ಸೊ ಈ ಥರ ಚೆನ್ನಾಗಿ ಕಾಣುತ್ತೆ ಅಂತ ಹೀಗೆ ಮಾಡ್ಕೊಂಡೆ ನೋಡಿ. ಹಿಂದೆಯಿಂದ ಹಿಂಗೆ ಕಾಣ್ತಿದೆ ಅಂತ ಚೆನ್ನಾಗಿದೆಲ್ಲ. ಆ್ಯಂಡ್ ಗೋಲ್ಡ್ ಹಾಕೋಬೇಕು ಅಂದ್ಕೊಂಡೆ, ಬಟ್ ಇದೇ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದ್ರು ಅತ್ತೆ, ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದೀನಿ. ನನಗೂ ಇದೇ ಚೆನ್ನಾಗಿದೆ ಅಂತ ಅನ್ನಿಸ್ತು, ಸೊ ಇದೇ ಹಾಕ್ಕೊಂಡಿದ್ದೀನಿ. ನನ್ನ ಲುಕ್ ತೋರಿಸ್ತೀನಿ. ಸೊ ಇದು ನನ್ನ ಕಂಪ್ಲೀಟ್ ಲುಕ್. ಹೇಗೆ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಇದು ಕ್ಲೋಸ್ ಅಪ್. ನಾನು ಯಾವುದೇ ರೀತಿ ಮೇಕಪ್ ಹಾಕಿಲ್ಲ, ಜಸ್ಟ್ ಬ್ಲಷ್ ಹಾಕಿದ್ದೀನಿ ಅಷ್ಟೇ. ಸೊ ಈ ಥರ ಕಾಣ್ತಾ ಇದೆ. ಆ್ಯಂಡ್ ಸಾರಿ ಬ್ಲೌಸ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಸ್ಟ್ರೈಟಾ? ಏನಕ್ಕೆ ಸ್ಟ್ರೈಟ್? ಸೊ ಇದು ಮಾಡ್ತಿರೋದು ತಂಬಿಟ್ಟು ಆರತಿ. ಸೊ ತಂಬಿಟ್ಟು ರೆಡಿ ಆಗಿದೆ, ಇವಾಗ ಅದ್ರೊಳಗೆ ಇಡಬೇಕು. ತೋರ್ಸೋದು ಒಳಗೆ
ಸುತ್ಕೊಯ್ದು ವರ್ಷ ಹಂಗೆ ಸಿಗಿಸ್ಕೊಬಿಡಿಕ್ಲೆ ಅದು ಬೇಡ ಆಡೋದು ಇಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಬರ್ತಿದ್ಯಾ ಬಿಡು ಅವರೇ ಹೇಳಿರೋದು. ಕಮಲಿ ಇಟ್ಬಾರ್ದು ಕಣಮ್ಮ ಗೊತ್ತಿದ್ದು ಸಣ್ಣದು ಒಂದೇ ಒಂದು ಹಾಕತೀರ ಏನಮ್ಮ ಕಾವಿಗೆ ಕೆಲಸ ಮಾಡ್ರಿ ಆರ್ತಿ ಎತ್ಕೊಂಬಿಟ್ಟು ಯಾರ್ಕನ ಇಟ್ಕೊಂಡ್ರ ಅಲ್ಲಿ ಇವ್ಳಿಗೆ ರಜೆ ತಿಂತೆ ಯಾರ್ಕನ ಅಂದ್ರೆ ಕೆಸಿ ಎಳ್ದಿರ್ಬೇಕೇನೋ.
ಕಾಫಿ ಅಂತ ಹೇಳಿಲ್ಲ. ಸೊ ಆರತಿ ಎಲ್ಲ ಮಾಡಿ ಬಂದಿದ್ದಾಯಿತು. ಸಿಕ್ಕಾಬಟ್ಟೆ ಕೈ ನೋವು ಬಂದ್ಬಿಡ್ತು ನನಗಂತೂ. ಈ ಲೆಫ್ಟ್ ಹ್ಯಾಂಡ್ ಅಂತೂ ಫುಲ್ ನೋವ್ತಾ ಇದೆ. ಬಿಕಾಸ್ ನಮ್ಮದು ಭಾರ ಇದೆ, ಅಕ್ಕಿ ಜಾಸ್ತಿ ಹಾಕಿದ್ದಾರೆ ಅಂತ ಅನಿಸುತ್ತೆ. ಹಾಕಿದ್ದಾರೆ ಆಬ್ವಿಯಸ್ಲಿ. ಸೊ ಸಿಕ್ಕಾಪಟ್ಟೆ ಭಾರ ಇತ್ತು, ಕೈಯೆಲ್ಲ ನೋವು ಬಂತು. ಆ್ಯಂಡ್ ಫುಲ್ ಈ ಬ್ಲೌಸ್ ಬೇರೆ ರೇಷ್ಮೆ ಸೀರೆದು ಫುಲ್ ನೆಂದೋಗಿದೆ. ಅದನ್ನ ಇವಾಗ ಹಾಕಬೇಕು. ಸಾಕಾಯಿತು ನಂಗೆ ನಿಜವಾಗ್ಲೂ. ಸೊ ಇವಾಗ ಏನಿಲ್ಲ, ಡ್ರೆಸ್ ಚೇಂಜ್ ಮಾಡಿ ಫುಲ್ಲು ಮುಖ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಮಲ್ಕೊತೀನಿ. ಬೆಳಗ್ಗೆ ಎದ್ದು ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಬೆಳಗ್ಗೆ ಏನಿಲ್ಲ, ಮಾಮೂಲಿ ನಾನ್ ವೆಜ್ ಮಾಡ್ತಾರೆ, ಅದಷ್ಟೇ. ನಾವು ತಿನ್ನೋದಿಲ್ಲ ಬಿಕಾಸ್ ನಾಳೆ ಫ್ರೈಡೇ ಅಲ್ವಾ, ಸೊ ತಿನ್ನಲ್ಲ. ಜಸ್ಟ್ ಮಾಡೋದಷ್ಟೇನೆ. ಸೊ ನೋಡೋಣ ಹೇಗೋಗುತ್ತೆ ನಾಳೆ ಅಂತ ಅಂದ್ಬಿಟ್ಟು. ಯಾ ಲೆಟ್ಸ್ ನೋ. ಸೊ ಯಾ, ಗುಡ್ ನೈಟ್. ನನಗೆ ಗುಡ್ ನೈಟ್. ಐ ಡೋಂಟ್ ನೋ ಈ ವ್ಲಾಗ್ ನೀವು ಯಾವ ಟೈಮಲ್ಲಿ ನೋಡ್ತಿದ್ದೀರ ಅಂತ. ಸೊ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿದೆ. ಫಸ್ಟು ಫೇಸಲ್ಲಿರೋ ತೆಗೆದು ನೀಟಾಗಿ ಆರಾಮಾಗಿ ಫ್ರೀಯಾಗಿ ನನ್ನ ಡ್ರೆಸ್ಸಲ್ಲಿ ನಾನು ಕುತ್ಕೊಂಡ್ಬಿಡ್ಬೇಕು. ಸೊ ಬನ್ನಿ. ಸೊ ನೀವು ಬರಬೇಡಿ, ಸಾರಿ. ಸೊ ನಾನೀಗ ನನಗೆ ಏನೇನೋ ಮಾತಾಡ್ತಾಯಿದ್ದೀನಿ ನಾನು, ಬಿಕಾಸ್ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿದೆ, ಹೊಟ್ಟೆ ಹಸಿತಾ ಇದೆ. ಸೊ ಏನಾದರೂ ಒಂಚೂರು ತಿಂದ್ಬಿಟ್ಟು, ಇವಾಗ ಟೈಮ್ ಬಂದು ಎಷ್ಟು ಗೊತ್ತಾ, 1:15, 2 ಗಂಟೆ ಹತ್ತಿರ ಆಗ್ತಾಯಿದೆ. ಹೊಟ್ಟೆ ಹಸಿತಾ ಇದೆ. ಸೊ ಒಂಚೂರು ತಿಂದ್ಬಿಟ್ಟು ಮಲ್ಕೊತೀನಿ, ಇಲ್ಲಾಂದರೆ ನಂಗೆ ನಿದ್ದೆ ಬರೋಲ್ಲ. ಸೊ ಯಾ, ನಾಳೆ ಬೆಳಗ್ಗೆ ಸಿಗ್ತೀನಿ. ಬಾಯ್. ಟೈಮ್ ಬಂದು 2 ಗಂಟೆ. ಊಟ ಮಾಡ್ತಾಯಿದ್ದೀವಿ. ಈ ಟೈಮಲ್ಲಿ ತಿನ್ನೋದು ಬೆಸ್ಟ್ ಅಲ್ಲ, ಮಸ್ತಿರುತ್ತೆ. ಒಂಥರ ರುಚಿ ಇರುತ್ತಲ್ಲ ಈ ಟೈಮಲ್ಲಿ ತಿಂದರೆ. ನಂಗೆ ಕಾಳೆಲ್ಲ ಹಾಕ್ಬೇಡ. ಸೊ ಗೈಸ್, ಬೆಳಗ್ಗೆ ಎದ್ದಿದ್ದೀನಿ. ಸ್ವಲ್ಪ ಲೇಟಾಗಿ ಎದ್ದೆ. ಅಡುಗೆ ಮನೆಯಲ್ಲಿ ತುಂಬ ರಾಶಿ ಪಾತ್ರೆ ಬಿದ್ದಿತ್ತು, ಅದನ್ನೆಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಇವಾಗ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂತನಾ, ಓಟ್ ಹಾಕೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಎಲ್ಲರೂ ಹೋಗಿ ಓಟ್ ಹಾಕಿ ನಿಮ್ಮ ಮತ ಚಲಾಯಿಸಿ, ವೇಸ್ಟ್ ಮಾಡಬೇಡಿ. ನಿಮಗೆ ಯಾರು ಸರಿ ಕ್ಯಾಂಡಿಡೇಟ್ ಅನ್ನಿಸ್ತಾರೋ ಅವ್ರಿಗೆ ಓಟ್ ಹಾಕ್ಬಿಟ್ಟು ಬನ್ನಿ. ಯಾ, ಫಾರ್ ಬೆಟರ್ ಟುಮಾರೋ, ಓಟ್ ಟುಡೇ ಅಲ್ವಾ. ಸೊ ಯಾ, ನಾನು ನಮ್ಮ ಅತ್ತೆ ಇಬ್ಬರು ಹೋಗ್ತಾಯಿದ್ದೀವಿ. ಆ್ಯಂಡ್ ಸೊ ಈಗ ನಾನು ನಮ್ಮ ಅತ್ತೆ ಹೋಗ್ತಾಯಿದ್ದೀವಿ. ಇನ್ನು ನಮ್ಮ ಮನೆಯವರೆಲ್ಲ ಆಮೇಲೆ ಹಾಕ್ತಾರೇನೋ ಗೊತ್ತಿಲ್ಲ, ನೋಡಬೇಕು. ಹಾಕ್ತಾರೆ ಒಟ್ಟಿನಲ್ಲಿ, ಯಾವಾಗ ಹಾಕ್ತಾರೆ ಅಂತ ಗೊತ್ತಿಲ್ಲ. ಸೊ ರಶ್ ಕಮ್ಮಿ ಇದ್ದರೆ ಹೋಗಿ ಬೇಗ ಹಾಕ್ಬಿಟ್ಟು ಬರ್ತೀವಿ, ಯಾಕಂದರೆ ನಮ್ಮ ಅತ್ತೆಗೆ ಹುಷಾರಿಲ್ಲ. ಸೊ ಅದಕ್ಕೆ ಬೇಗ ಹೋಗಿ ಹಾಕ್ಬಿಟ್ಟು ಬಂದುಬಿಡಬೇಕು. ಸೊ ಬನ್ನಿ, ಎಲ್ಲರೂ ಹೋಗಿ ಓಟ್ ಹಾಕಿ, ಅಷ್ಟೇ, ಏನಿಲ್ಲ. ನಾನು ಹೋಗ್ತಾಯಿದ್ದೀನಿ. ಎಲ್ಲ ವೀಡಿಯೋ ಮಾಡ್ತಿದ್ದೀನಿ, ಎಂಟು ಮಾಡಬೇಕಿತ್ತು ಅದಕ್ಕೆ. ಸೊ ಓಟ್ ಹಾಕ್ಕೊಂಡು ಬಂದಿದ್ದೀನಿ. ಐ ಥಿಂಕ್ ನೀವು ಎಲ್ಲರೂ ಓಟ್ ಹಾಕಿದ್ದೀರ ಅಂತ ಅಂದ್ಕೊತೀನಿ. ಸೊ ಬೇಗ ಹೋಗಿ ಬೇಗ ಬಂದ್ವಿ, ಬಿಕಾಸ್ ಮತ್ತೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೇ. ಸೊ ಇವತ್ತು ಹೇಳಿದ್ದೆ ನಾನು, ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಮತ್ತು ಸ್ವಲ್ಪ ಮಟನ್ ಸಾಂಬಾರು ಮಾಡಿದ್ದಾರೆ. ಚಿಕನ್ ಏನೂ ತರಿಸಿಲ್ಲ, ಬಿಕಾಸ್ ಇವತ್ತು ಶುಕ್ರವಾರ, ನಾವು ಯಾರೂ ತಿನ್ನೋದು ಇಲ್ಲ. ಸೊ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ನೋಡೋಣ, ಇನ್ನು ಬುಧವಾರ ಜಾಸ್ತಿ ಜೋರಾಗಿ ಮಾಡ್ತೀವಲ್ಲ, ಆವಾಗ ಚೆನ್ನಾಗಿ ತಿನ್ಬಿಡೋದು ಅಷ್ಟೇನೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಂಡೇ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸಂಡೇ 2 ಆರತಿ ಇದೆ, ಸೊ ಸಂಡೇ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ, ಬಿಕಾಸ್ ಐ ಥಿಂಕ್ ಗೊಳ್ಳಳ್ಳಿನಲ್ಲಿ ಊರಹಬ್ಬ ನಡೆಯೋದನ್ನ ಯಾರೂ ತೋರಿಸೇ ಇಲ್ಲ ಫಸ್ಟ್ ಆಫ್ ಆಲು. ಸೊ ನಾನು ವೀಡಿಯೋ ಮಾಡಿಕೊಂಡು, ಅದು ಆರತಿ ಎತ್ಕೊಂಡು, ಅಷ್ಟು ಭಾರ ಇರೋ ಆರತಿ ಎತ್ಕೊಂಡು, ಕೈಯೆಲ್ಲ ನೋಯಿಸ್ಕೊಂಡು, ಅದರಲ್ಲೂ ವೀಡಿಯೋ ಮಾಡಿಕೊಂಡು ಇವತ್ತು ನಾನು ಅಪ್ಲೋಡ್ ಮಾಡ್ತಿದ್ದೀನಿ.
ಸೊ ಸ್ವಲ್ಪ ಕಷ್ಟಪಟ್ಟಿದ್ದೀನಿ. ಅದಕ್ಕೆ ಒಂಚೂರು ಪ್ರತಿಫಲ ಸಿಗಬೇಕಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಈ ವಿಡಿಯೋನ. ಸೊ ಅವ್ರಿಗೂ ಗೊತ್ತಾಗುತ್ತೆ ಯಾವ ಥರ ನಡೆಯುತ್ತೆ ನಮ್ಮೂರಲ್ಲಿ ಹಬ್ಬ ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.